ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 58ನೇ ಪ್ರಶ್ನೆಯನ್ನ ಗಮನಿಸಿ. ಅಪವರ್ತಿಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ 8y ಪ್ಲಸ್ 4xy ಪ್ಲಸ್ 4y ಸ್ಕ್ವೇರ್ ಪ್ಲಸ್ 4x. ಸೊ ಇಲ್ಲಿ ಸಮಾನ ರೂಪದ ಪದಗಳನ್ನ ಅಥವಾ ನಾವು ಸೂತ್ರಕ್ಕೆ ಹೊಂದಿಕೆ ಆಗುವಂತಹ ಪದಗಳನ್ನ ಏನ್ ಮಾಡೋಣ, ಒಂದ್ ಕಡೆ ತೆಗೆದುಕೊಂಡು ಹೋಗೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4xy ಪ್ಲಸ್ 4y ಸ್ಕ್ವೇರ್. ಸೊ ಇದನ್ನ ಒಂದ್ ಕಡೆ ತಗೊಳ್ಳೋಣ. ಪ್ಲಸ್ 4x ಪ್ಲಸ್ 8y. ಓಕೆ, ಈ ರೀತಿಯಲ್ಲಿ ಬರ್ಕೊಳ್ಳೋಣ. ಸೊ ಈಗ ಮೊದಲನೇ ಗುಂಪನ್ನ ಗಮನಿಸಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4y ಸ್ಕ್ವೇರ್ ಇದೆ. ಸೊ ಇದು ಏನ್ ಹೇಳಿ, a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ. a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಹೇಳಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಥವಾ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಕೂಡ ಬರ್ಕೊಳ್ಳಿ. ಸೊ ಇಲ್ಲಿ a ಈಸ್ ಈಕ್ವಲ್ ಟು ಎಕ್ಸ್ ಆಗಿದೆ, b ಈಸ್ ಈಕ್ವಲ್ ಟು 2y ಆಗಿದೆ. ಸೊ ಅಂದ್ರೆ ಏನಾಯ್ತು, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 2y ಅಂದ್ರೆ 4y ಸ್ಕ್ವೇರ್ ಪ್ಲಸ್ 4xy ಈಸ್ ಈಕ್ವಲ್ ಟು ಏನ್ ಹೇಳಿ, a ಪ್ಲಸ್ 2y ದ ಹೋಲ್ ಸ್ಕ್ವೇರ್ ಆಯ್ತು ಇದು. ಓಕೆ, ಹಾಗಾದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4xy ಪ್ಲಸ್ 4y ಸ್ಕ್ವೇರ್ ಅನ್ನ ಹೇಗ್ ಬರೀತೀರಾ, ಎಕ್ಸ್ ಪ್ಲಸ್ 2y ದ ಹೋಲ್ ಸ್ಕ್ವೇರ್. ಸೊ ನೆಕ್ಸ್ಟ್ ಎರಡನೆಯ ಗುಂಪನ್ನ ಗಮನಿಸಿದ್ರೆ 4x ಪ್ಲಸ್ 8y ಅಲ್ಲಿ 4 ಸಾಮಾನ್ಯವಾಗಿದೆ. ಸೊ ಹಾಗಾದ್ರೆ ಪ್ಲಸ್ 4. ಓಕೆ, ಸೊ ಬ್ರಾಕೆಟ್ ಅಲ್ಲಿ ಎಕ್ಸ್ ಪ್ಲಸ್ 2y ಕಾಮನ್ ಆಗಿದೆ. ಸೊ 4 ಹೊರಗಿಟ್ಕೊಂಡ್ರೆ ಎಕ್ಸ್ ಪ್ಲಸ್ 2y ಕಾಮನ್ ಆಗಿ ಸಿಗತ್ತೆ. ಸೊ ಈಗ ಎಕ್ಸ್ ಪ್ಲಸ್ 2y ಹೋಲ್ ಸ್ಕ್ವೇರ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 2y. ಸೊ ಸಾಮಾನ್ಯ ಪದವನ್ನ, ಈ ಎರಡು ಪದವನ್ನ ಗಮನಿಸಿದ್ರೆ ಎಕ್ಸ್ ಪ್ಲಸ್ 2y ಸಾಮಾನ್ಯವಾಗಿ ಕಾಣ್ತಾ ಇದೆ. ಸೊ ಎಕ್ಸ್ ಪ್ಲಸ್ 2y ಹೊರಗಡೆ ಹೋಯ್ತು ಬ್ರಾಕೆಟ್ ಅಲ್ಲಿ. ಸೊ ಇಲ್ಲಿ ಎರಡು ಎಕ್ಸ್ ಪ್ಲಸ್ 2y ಇದ್ದು ಒಂದು ಹೊರಗಡೆ ಹೋದಾಗ ಎಕ್ಸ್ ಪ್ಲಸ್ 2y ಇರತ್ತೆ, ಪ್ಲಸ್ ಎಕ್ಸ್ ಪ್ಲಸ್ 2y ಹೊರಗಡೆ ಹೋಗಿದೆ, ಉಳಿದಿರುವಂತದ್ದು 4. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ 2y ಇಂಟು ಎಕ್ಸ್ ಪ್ಲಸ್ 2y ಪ್ಲಸ್ 4. ಓಕೆ, ಸೊ ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 8y ಪ್ಲಸ್ 4xy ಪ್ಲಸ್ 4y ಸ್ಕ್ವೇರ್ ಪ್ಲಸ್ 4yx ಈಸ್ ಈಕ್ವಲ್ ಟು ಏನ್ ಸಿಗ್ತಾ ಇದೆ, ಎಕ್ಸ್ ಪ್ಲಸ್ 2y ಇಂಟು ಎಕ್ಸ್ ಪ್ಲಸ್ 2y ಪ್ಲಸ್ 4 ಆಗತ್ತೆ. ಓಕೆ, ಥ್ಯಾಂಕ್ ಯು.